ಪರಿಶಿಷ್ಟ ಜಾತಿಯ ಸಮಾಲೋಚನಾ ಸಭೆ. ಪರಿಶಿಷ್ಟ ಜಾತಿಯ ಸಮಾಲೋಚನಾ ಸಭೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಪರಿಶಿಷ್ಟ ಜಾತಿಯ ಸಮಾಜ ಭಾರತೀಯ ಜನತಾ ಪಕ್ಷದ ಕಡೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಒಂದೇ ಈ ಶೋಷಿತರಿಗೆ ಮುಕ್ತಿಯನ್ನ ಕೊಡ್ತಕ್ಕಂಥ ಪಕ್ಷ. ಕಾರಣ ಇಷ್ಟೇ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸಿದಂತ ಪಕ್ಷ ಯಾವುದಾದ್ರಿದ್ರೆ ಆ ತೀರದಲ್ಲಿದ್ದಂತ ಭಾರತೀಯ ಜನಸಂಘ. ಭಾರತೀಯ ಜನಸಂಘ ಮತ್ತು ಅಂಬೇಡ್ಕರ್ ಅವರನ್ನ ಗೌರವಿಸಿದಂತ ಪಕ್ಷಕ್ಕೆ ಕೆಲವು ಉದಾಹರಣೆಗಳನ್ನ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನ ಬೇಗ ಮುಗಿಸ್ತೇನೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಹಣೆ ಬರವನ್ನ ಬರೆದದ್ದು, ಈ ದೇಶದಲ್ಲಿ ಶೋಷಿತ ಸಮಾಜಗಳನ್ನ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ, ಈ ಸಮಾಜವನ್ನ ಧ್ವನಿ ಇರ್ತಕ್ಕಂಥ ಶೋಷಣೆಗೊಳಪಟ್ಟಂತ ಸಮಾಜಕ್ಕೆ ಧ್ವನಿಯನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್. ತಾವು ವಿಷಯವನ್ನ ಕುಡಿದ್ರು, ನಮಗೆ ಅಮೃತವನ್ನ ಕೊಟ್ಟರು. ನಾವು ತಗೊಂಡಂತ ಅಮೃತವನ್ನ ಕೆಲವೇ ವ್ಯಕ್ತಿಗಳು ನಮ್ಮಲ್ಲಿ ಫಲಿತ ಸಮಾಜ, IAS, IPS, IRS, IFS, ಡಾಕ್ಟರು, MLAಗಳು, MPಗಳು ಇವರೇ ನಿರಂತರವಾಗಿ ಸೇವನೆ ಮಾಡಿಕೊಂಡು ಕುಡ್ಕೊಂಡು ಬಂದಿದ್ದಾರೆ. ಹಳ್ಳಿಗಳಲ್ಲಿರ್ತಕ್ಕಂಥ ಸಮಾಜಕ್ಕೆ ಇವತ್ತು ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸ್ವತಂತ್ರ ಬಂದು 70 ವರ್ಷಗಳನ್ನ ಕಳೆದಿದ್ದೇವೆ. 70 ವರ್ಷಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೂತಿದ್ದಾನೆ. ಇದಕ್ಕೆ ಏನು ಕಾರಣ? ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮೇಲೆ ಬಂದಿರ್ತಕ್ಕಂಥ ಕೆಲವು ಮುಖಂಡರುಗಳು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಇದು ನಾನು ಬಹಳ ವಿಷಾದದಿಂದ ವ್ಯಕ್ತಪಡಿಸ್ತೇನೆ ಮಾತನ್ನ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟರು, ಸೌಲಭ್ಯಗಳನ್ನ ಕೊಟ್ಟರು, ವೋಟ್ ಹಾಕೋ ಅಧಿಕಾರವನ್ನ ಕೊಟ್ಟರು, ಈ ಮಹಿಳೆಯರ ಪರವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು, ಈ ದೇಶದ ನಮ್ಮೆಲ್ಲರ ಹಣೆಬರನ್ನ ಬಂದ್ರು. ಆದ್ರೆ ಅವರ ಬದುಕು ಮಾತ್ರ ನರಕಮಯವಾಗಿತ್ತು. ಇದಕ್ಕೆ ಕಾರಣ ಏನು? ದೇಶದಲ್ಲಿ ಇವತ್ತು ನನ್ನ ತಮ್ಮ ಇವತ್ತು ಸುಂದರವಾದಂತ ಒಳ್ಳೆ ಹಾಡನ್ನ ಹಾಡುವಾಗ ಆತನ ಧ್ವನಿಯಲ್ಲಿದ್ದಂತ ನೋವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನೆನಪು ಮಾಡ್ಕೊಳ್ತೇವೆ, ಅಂಬೇಡ್ಕರ್ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನ ಹಾಡಲ್ಲಿ ಬಹಳ ಸುಮಧುರವಾಗಿ ಹೃದಯವನ್ನು ತಟ್ಟುವ ರೀತಿಯಲ್ಲಿ ಹಾಡನ್ನ ಹಾಡಿದ್ದಾರೆ. ಇದಕ್ಕೆ ನಾನು ನನ್ನ ತಮ್ಮನಿಗೆ ನಾನು ಕೃತಜ್ಞತೆ ಹೇಳ್ತೇನೆ. ಇವತ್ತು ನಾನು ಈ ಬಹಳ ಹೊತ್ತು ಸಮಯ ತಗೊಳ್ಳೋದಿಲ್ಲ, ಆದ್ರೆ ಇವತ್ತು ನಮ್ಮ ಸವಾಲಿದೆ ನಮ್ಮ ಮುಂದೆ. ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ಮಾಡ್ಕೊಂಡಂತ ಕಾಂಗ್ರೆಸ್ ಅವರು ನಿರಂತರವಾಗಿ ನಮ್ಮ ಓಟಿನ ಮೇಲೆ ನಿಂತಿದ್ದಾರೆ. ನಮ್ಮ ಓಟ್ ಬೇಕವರಿಗೆ, ನಮ್ಮ ಉದ್ಧಾರ ಅವರಿಗೆ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನ ಪುನಃ ಒಪ್ಪಂದದ ಪ್ರಕಾರ ಕೊಟ್ಟಾಗ 6 ಜಾತಿ ಇದ್ವು. 6 ಜಾತಿ ಇದ್ದಂತ ಸಂದರ್ಭದಲ್ಲಿ 15% ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟರು. ಕಾಂಗ್ರೆಸ್ ಅವ್ರಿಗೆ ಓಟ್ ಬೇಕು, 96 ಜಾತಿಗಳನ್ನ ಸೇರಿಸಿದ್ದಾರೆ. ಇದು ದಲಿತರ ಸಮಾಲೋಚನಾ ಸಭೆ. ಇದು ಇವತ್ತು ಪರಿಶಿಷ್ಟ ಜಾತಿಯ ಸಮಸ್ಯೆಗಳೇನು, ಈ ಸಮಸ್ಯೆಗಳಿಗೆ ಬಗೆಹರಿಸಬೇಕಾದ್ರೆ ನಾವ್ ಯಾರಿಂದ ಹೋಗ್ಬೇಕು? ಯಾರು ಅಂಬೇಡ್ಕರ್ ಧ್ವನಿಯನ್ನ ಕೊಟ್ಟರು ನಮ್ಗೆ, ಆ ಧ್ವನಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಮಾಜದ ಬದುಕುಗಳನ್ನ ಸರಿ ಮಾಡ್ಬೇಕಾದ್ರೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು 6 ಜಾತಿ ಇದ್ದಾಗ 15% ಮೀಸಲಾತಿ, 96 + 6 101 ಜಾತಿ ಸೇರಿದ್ರು 15% ಮೀಸಲಾತಿ. ಇದು ಕಾಂಗ್ರೆಸ್ ಅವರು ನಿರಂತರವಾಗಿ ವೋಟ್ ಬ್ಯಾಂಕ್ ಆಗಿ ನಮ್ಮನ್ನ ಬಳಸಿಕೊಂಡ ರೀತಿ. ಈ ವಿಚಾರಗಳನ್ನ ನಾವು ತಿಳಿಸಲೇಬೇಕಾಗ್ತದೆ ನಮ್ಮ ಸಮಾಜಕ್ಕೆ. ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜ ಇವತ್ತು ಕಟ್ಟ ಕಡೆಯ ಜೀವನವನ್ನ ಮಾಡ್ತಾ ಇದೆ. ಇವತ್ತು ಸಮಸ್ಯೆಗಳ ಮೇಲೆ ಬದುಕಿದ್ದೇವೆ ನಾವು. ಇವತ್ತು ನಮ್ಮ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ಏಕೈಕ ಪಕ್ಷ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಇವತ್ತು ದಲಿತರ ಸಮಾಜವನ್ನ, ಪರಿಶಿಷ್ಟ ಜಾತಿ ಸಮಾಜಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ. ಆ ಸಮಾಜವನ್ನ ಮೇಲೆ ತರುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷದ SC ಮೋರ್ಚಾ. ನನಗೆ ಆ ಪದವಿ ಬರಬೇಕಾದ್ರೆ ನಾನು ನನ್ನ ಹಳ್ಳಿನಲ್ಲಿ ನನಗೆ ಮಲಗೋದಕ್ಕೆ ಜಾಗ ಇರಲಿಲ್ಲ. ಆವತ್ತು ನನ್ನ ತಾಯಿ ಪಕ್ಕದ ಮನೆಗೆ ಕಳಿಸ್ತಾ ಇದ್ಲು ಗೋಣಿ ಚೀಲ ಕೊಟ್ಟಿದ್ದು ಏನ್ ಕಾರಣಕ್ಕಲ್ಲ, ಕೆಳಗಡೆ ಹಾಸ್ಪಿಟಲ್ ಮಲ್ಕೊಳ್ಳಿ ಅಂತಲ್ಲ, ಗೋಣಿ ಚೀಲದ ಒಳಗಡೆ ನಮ್ಮ ದೇಹವನ್ನ ತುರುಕಿ ಮುಖ ಮಾತ್ರ ಆಚೆ ಇಟ್ಕೊಂಡು ಮಲಗ್ತಾ ಇದ್ವಿ. ನಮ್ಮ ಬದುಕು ಆ ರೀತಿ ಇತ್ತು. ಒಪ್ಪತ್ತು ಊಟಕ್ಕೂ ಕಷ್ಟ ಇತ್ತು. ಆ ರೀತಿ ಇದ್ದಂತ ಸಮಾಜ ಮೇಲೆ ಬರ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೀಸಲಾತಿ ದುರ್ಬಳಕೆ ಆಗ್ತಾ ಇದೆ ಇವತ್ತು. ಈ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದಕ್ಕೆ ಕಾರಣಗಳನ್ನ ನಾವು ಬಹಳ ಹೊತ್ತು ಹುಡ್ಕೋಬೇಕಾಗಿಲ್ಲ, ನಾವೇ ಯೋಚನೆ ಮಾಡ್ಬೇಕು. ನಮ್ಮಲ್ಲೇ ಕೆಲವು ಮುಖಂಡರುಗಳು ತಾವು MLA ಆಗ್ತಾರೆ. ನಾನ್ ಮೇಲ್ಜಾತಿಗಳು ನಮ್ಮ ವಿರೋಧಿಗಳಲ್ಲ, ಇದು ನೆನಪಿಟ್ಕೊಳ್ಬೇಕು ನಾವು. ನಮ್ಮ ವಿರೋಧಿಗಳು ಯಾರಾದ್ರೂ ಇದ್ರೆ ನಮ್ಮಲ್ಲೇ ಫಲಿತ ದಲಿತ ಸಮಾಜನೇ ನಮ್ಮ ವಿರೋಧಿಗಳು. ಇವತ್ತು ಅವಕಾಶಗಳನ್ನ ವಂಚಿತರಿಗೆ ಅವಕಾಶ ಬಿಟ್ಕೊಡ್ತಾ ಇಲ್ಲ. ತಾನು MLA ಆಗ್ಬೇಕು, ತನ್ನ ಮಗ MLA ಆಗ್ಬೇಕು, ತನ್ನ ಅಳಿಯ MLA ಆಗ್ಬೇಕು, ತನ್ನ ಸೊಸೆ MLA ಆಗ್ಬೇಕು, ತನ್ನ ಕುಟುಂಬಕ್ಕೆ ಬರಬೇಕಾದಂತ ಕೇಂದ್ರ ಸರ್ಕಾರದ ಯೋಜನೆಗಳು ಅವರ ಮನೆಗೆ ಹೋಗ್ಬೇಕು. ಗ್ಯಾಸು, ಪೆಟ್ರೋಲಿಯಂ,
ಸೆಂಟ್ರಲ್ ಗವರ್ಮೆಂಟ್ ಇಂದ ಅನುದಾನಿತ ಶಾಲೆಗಳಿಗೆ ಫಂಡನ್ನು ಕೊಡ್ತಾರೆ, ಅನುದಾನವನ್ನ ಕೊಡ್ತಾರೆ, ಅದು ಅವರಿಗೆ ಹೋಗ್ತಾ ಇದೆ. ಇವತ್ತು ನಮ್ಮ KH ಮುನಿಯಪ್ಪನವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ನೀವೆಲ್ಲ ನೋಡಿರ್ಬೋದು. ತಾನು MP ಆಗೋದಕ್ಕಿಂತ ಮುಂಚೆ ತನ್ನ ಹೆಂಡತಿ ಅನಾಥೆ ಅಂತ ಹೇಳಿ ಗ್ಯಾಸ್ ತಗೊಂಡಿರೋದು ಗ್ಯಾಸ್ ಏಜೆನ್ಸಿಯನ್ನ. ಅವ್ರು MP ಆಗಿರ್ಲಿಲ್ಲ ಅವತ್ತು ಗ್ಯಾಸ್ ಏಜೆನ್ಸಿ ಸಂಜಯನಗರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅನಾಥರ ಕೋಟದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅವತ್ತು ಅಡ್ವೊಕೇಟ್ ಆಗಿದ್ರು, KH ಮುನಿಯಪ್ಪನವರು ಅಡ್ವೊಕೇಟ್ ಆಗಿದ್ರು, ಗ್ಯಾಸ್ ಏಜೆನ್ಸಿ ತಗೊಂಡಿರೋದು ಅನಾಥರ ಕೋಟ. ನಾನು ಯಾಕೆ ಮಾತನ್ನು ಒತ್ತಿ ಹೇಳ್ಬೇಕಾಗ್ತದೆ ಅಂತಂದ್ರೆ, ಇವತ್ತು ನೀವು ಆವತ್ತು ದಿನಗಳಲ್ಲಿ ತಗೊಂಡಿದ್ದಕ್ಕೆ ನಮ್ಮ ವಿರೋಧ ಇಲ್ಲ. ನೀವು ಅನಾಥ ಅಂತಾನೆ ಭಾವಿಸೋಣ, ನಿಮ್ಮ ಹೆಂಡತಿ ಅನಾಥ ಅಂತಾನೆ ಭಾವಿಸೋಣ. ಆದ್ರೆ ಇವತ್ತು 7 ಸಾರಿ ನೀವು MP ಆಗಿದ್ರಿ, ನಿಮ್ಮ ಮಗಳಿಗೆ MLA ಟಿಕೆಟ್ ಬೇಕು KGF ನಿಮ್ಮ ಮಗಳಿಗೆ ಸಂಬಂಧ ಏನು? ಇವತ್ತು ಈ ತರ ಸಂಬಂಧಗಳು ಉಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಮೀಸಲಾತಿಯನ್ನ ದಲಿತ ಸಮಾಜ ತಿಂತಾ ಇದೆ. ಇದು ಒಂದು ಕಡೆ ವಿಚಾರ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಪೂರ್ತಿ ನರಕವನ್ನ ಅನುಭವಿಸಿದ್ದಾರೆ. ಅವರು ವಿಷವನ್ನ ಕುಡಿದಿದ್ದಾರೆ, ನಮಗ ಅಮೃತವನ್ನ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ನಾವು ತಗೊಳ್ಳೇಬೇಕಾಗ್ತದೆ, ಇದನ್ನು ಕೇಳಬೇಕಾಗ್ತದೆ. ಇದಕ್ಕೆ ಸ್ಪಷ್ಟವಾದ ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಬಿಟ್ಟರೆ ನಮಗೆ ಬೇರೆ ಪಕ್ಷ ನಮಗೆ ಮುಕ್ತಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಚುನಾವಣೆ ಬಂದಿದೆ. ನನ್ನ ಸಹೋದರ ಡಾಕ್ಟರ್ ವೈ ಎನ್ ನಾಣಸ್ವಾಮಿ ಅವರು, ನಾನು ಸುಮಾರು ವರ್ಷಗಳಿಂದ ನಾನು ಬಲ್ಲೆ, ನಾನು 20 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಅವರು 33 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಶಿಕ್ಷಕರ ಕ್ಷೇತ್ರಗಳಿಂದ ಗೆದ್ದು ಬಂದ ಒಂದು ಬಹಳ ಬುದ್ಧಿವಂತ ನಾಯಕ. ಇವತ್ತು ನಾವು MLA ಎಲೆಕ್ಷನ್ ಇದು ಬಹಳ ಚಿಕ್ಕದಿದೆ. ಒಂದು MLA ಕ್ಷೇತ್ರದಲ್ಲಿ ನಿಮ್ಮ ಮನೆಗೆ ಬಂದು ಓಟ್ ತಗೊಳ್ಳೋದು ದೊಡ್ಡದಲ್ಲ. ಮೇಷ್ಟ್ರ ಹತ್ರ ಓಟ್ ತಗೊಳ್ಳೋದು ಇದೆಯಲ್ಲ, ಮೇಷ್ಟ್ರುಗಳು ದೇಶದ ಜಗತ್ ಕಿಲಾಡಿಗಳವರು. ದೇಶನೇ ಅವ್ರ ಕೈಲಿರ್ತದೆ. ಬೆಳಗ್ಗೆ ಪಾಠ ಮಾಡೋದಕ್ಕಿಂತ ಜಾಸ್ತಿ ಪ್ರಧಾನಮಂತ್ರಿ ಇವತ್ತು ಏನ್ ತಿಂದ್ರು, ರಾಷ್ಟ್ರಪತಿಗಳು ಏನ್ ಮಧ್ಯಾಹ್ನ ಊಟ ಮಾಡ್ತಾರೆ, ಇವತ್ತು ದೇಶದಲ್ಲಿ ಏನೇನ್ ನಡಿಬೇಕು ನಡಿಬಾರ್ದು ಎಲ್ಲವನ್ನ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ಅಂತ ಬುದ್ಧಿವಂತರು. ಆ ಮೇಷ್ಟ್ರುಗಳನ್ನ ಮನಸ್ಸನ್ನ ಗೆದ್ದು 33 MLA ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಮೇಷ್ಟ್ರುಗಳ ಕೈಯಲ್ಲಿ ಓಟ್ ಹಾಕ್ಸ್ಕೊಳ್ಳೋದು ಬಹಳ ಅತಿ ಜಾಣತನದ ಬುದ್ಧಿವಂತಿಕೆಯ ಲಕ್ಷಣ. ಅಂತ ಒಬ್ಬ ನಾಯಕ ಇಲ್ಲಿ ನಮ್ಮ MLA ಕ್ಷೇತ್ರಕ್ಕೆ ಹೋದ್ಸರಿ ಬೈ ಎಲೆಕ್ಷನ್ ಬಂದಾಗ ನಾನು ಹೇಳಿದೆ, ನಿಮಗೆ ಇದು ದೊಡ್ಡ ಕಷ್ಟವಾದ ಕೆಲಸ ಅಲ್ಲ, ನಿಮ್ ಕ್ಷೇತ್ರ ಚಿಕ್ಕದಿದು. ನೀವು 33 MLA ಕ್ಷೇತ್ರಕ್ಕೆ ನೀವು MLC ಆಗಿದ್ದವರು. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಜನ ಕೈ ಹಿಡಿತಾರೆ, ಕೆಲಸ ಮಾಡಿ ಅಂತ. ಇವತ್ತು ರಾಜ್ಯದಲ್ಲಿ ಅತ್ಯಂತ MLAಗಳಲ್ಲಿ ನಾವು ಯಾವ MLAಗಳು ನಾನು ದೂಷಣೆ ಮಾಡೋದಿಲ್ಲ. ಆದ್ರೆ ಹೆಬ್ಬಾಳ ಕ್ಷೇತ್ರದಲ್ಲಿ ಇರ್ತಕ್ಕಂಥ MLA ರಾಜ್ಯದಲ್ಲಿ ಮಾದರಿ MLA ಆಗಿದ್ದಾರೆ, ಮಾದರಿ ಕೆಲಸಗಳನ್ನ ಮಾಡಿದ್ದಾರೆ. ಸಮಾಜದ ಬದಲಾವಣೆಗಾಗಿ ಅವರು ನಿರಂತರವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅಂತ ಒಬ್ಬ ನಾಯಕರ ಇವತ್ತು ಆಯ್ಕೆ ನಿಮ್ಮ ಕೈಯಲ್ಲಿದೆ. ದಲಿತ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೆ ಅವರು ಈಗಾಗಲೇ ಆಮಿಷಗಳನ್ನು ನೋಡ್ತಾ ಇದ್ದಾರೆ. ವೋಟರ್ ID ಕಾರ್ಡ್ ಇಳಿಸ್ಕೊಳ್ತಾ ಇದ್ದಾರೆ. ಓಟ್ಗಿಷ್ಟು ಓಟ್ ದುಡ್ಡು ಕೊಟ್ರೆ ಗೆದ್ದು ಬಿಡ್ಬೋದು ಅನ್ನೋ ಯೋಚನೆಗಳಿದ್ದಾರೆ. ನಮ್ಮ ಓಟನ್ನ ಮಾರ್ಕೊಳ್ಳೋದು ಬೇಡ. ನಾವು ನಮ್ಮ ಓಟನ್ನ ನಿಜವಾದ ಕೆಲಸ ಮಾಡ್ತಕ್ಕಂಥ ಬಲಿಷ್ಠವಾದ ಪ್ರಾಮಾಣಿಕ ನಾಯಕರಿಗೆ ನಾವು ಓಟ್ ಹಾಕ್ಬೇಕು. ಯಾವ್ದಾದ್ರು ಗೊಂದಲಗಳನ್ನ ಮುಗಿಸ್ತಾರೆ. ನೋಡ್ರಿ, MLA ಅವರು ಈ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಅಂತಾರೆ ಗೊತ್ತಿದೆ ನಮ್ಗೆ. ಏನ್ ಮಾಡ್ಬೇಕಾಯ್ತು ಅದು ಸರ್ಕಾರ ನಮ್ದಲ್ಲ. ನಮ್ಮದೇ ಸರ್ಕಾರ ಅಲ್ಲದೆ ಇದ್ರು, ಕಾಂಗ್ರೆಸ್ ಸರ್ಕಾರ ಇದ್ರು ಆ ಸರ್ಕಾರದಲ್ಲಿ ಜಗಳ ಆಡಿ ಹೋರಾಟ ಮಾಡಿ ಗಲ್ಲಿ ಹಳ್ಳಿಗೂ ಮನೆಗೂ ಇವತ್ತು ರಸ್ತೆಗಳನ್ನ ಮಾಡಿದ್ದಾರೆ. ಅವ್ರ ಕೈಲಾದಂತಹ ಬೈ ಎಲೆಕ್ಷನ್ ಅಲ್ಲಿ ಅರ್ಧ ಟರ್ಮ್ ಮಾತ್ರನೇ ಕೆಲಸ ಮಾಡಕ್ ಅವಕಾಶ ಇದ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಬಹಳ ಸಮಯ ತಗೊಳ್ಳಲ್ಲ ಅಂತ ಹೇಳಿದ್ದೇನೆ. ಆದ್ರೂ ನಾನು ಮಾತಾಡ್ಬೇಕಾದ ಕೆಲವು ಮನದಾಳದ ಮಾತುಗಳನ್ನು ಹೇಳಬೇಕು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಫೋಟೋವನ್ನು ಇಟ್ಟಿದ್ದೇವೆ, ಅವ್ರ ಹೂನಾರ ಹಾಕಿದ್ದೇವೆ, ಅವರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಪ್ರಮುಖ ಮುಖಂಡರುಗಳಲ್ಲಿ ಅವರು ಒಬ್ರು. ಆದ್ರೆ ದೇಶಕ್ಕೆ ಬೇಕು ಅಂತ ಗಾಂಧಿ, ನೆಹರು, ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇತರೆ ನಾಯಕರುಗಳು ಹೋರಾಟ ಮಾಡಿದ್ರು. ಆದ್ರೆ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಅವ್ರು ಹೋರಾಟ ಮಾಡಿದ್ರು. ಆದ್ರೆ ದೇಶದಲ್ಲೇ ಇರ್ತಕ್ಕಂಥ ದಲಿತ ಸಮಾಜ ಕೂಲಿ ಮಾಡ್ತಾ, ಜೀತ ಮಾಡ್ತಾ, ಒಬ್ಬತ್ತು ಊಟಕ್ಕಿಲ್ಲದೆ ಇವತ್ತು ವನವಾಸ ಮಾಡ್ತಾ ಇದ್ದಾರೆ. ನನ್ನ ಸಮಾಜಕ್ಕೆ ಮೊದಲು ಸ್ವತಂತ್ರ ಕೊಡಿ. ನಾವು ನಾಯಿ ನರಿಗಳಿಗಿಂತ ಕಟ್ಟ ಕಡೆಯ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಬದುಕುಗಳು ನಿದ್ರಾಣ ಆಗಿದೆ. ನಮ್ಮ ಬದುಕುಗಳ ಮೇಲೆ ಸಮಾಜವನ್ನ ಕಟ್ಟುವಂತ ಕೆಲಸನ ಮಾಡೋದಕ್ಕೆ ನೀವು ಅವಕಾಶ ಕೊಡಿ, ನಮಗ್ ಸ್ವತಂತ್ರ ಕೊಡಿ ಅಂತ ಕೇಳ್ತಾರೆ. ಆಗ ಗಾಂಧಿ ಮತ್ತೆ ಜಿನ್ನಾ, ಅಂಬೇಡ್ಕರ್ 3 ಜನ ನಾಯಕರನ್ನ ಬ್ರಿಟಿಷ್ನವ್ರು ಕರೀತಾರೆ. ದೇಶದಲ್ಲಿ ನಿಮ್ಗೆ ಸ್ವತಂತ್ರ ಕೊಡ್ತೇವೆ ಬನ್ನಿ ಅಂತೇಳಿ ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಭೆ ಅಂತೇಳಿ ಲಂಡನ್ ನಲ್ಲಿ ಸಭೆಗೆ ಕರೀತಾರೆ. ಲಂಡನ್ ನಲ್ಲಿ ಸಭೆ ಕರೆದಾಗ ಅವತ್ತೊಂದು ದಿನ ಏನಾಯ್ತು, ಈ ಕಡೆ ಜಿನ್ನಾ ಹೇಳ್ತಾನೆ, ಅವ್ರು ಬ್ರಿಟಿಷರು ಕೇಳ್ತಾರೆ, ನಿಮ್ಮ ದೇಶಕ್ಕೆ ನಾವೇನೋ ಸ್ವತಂತ್ರ ಕೊಡ್ತೇವೆ, ದೇಶನ ಬಹಳ ಅಭಿವೃದ್ಧಿ ಮಾಡಿದ್ದೇವೆ, ದೇಶದಲ್ಲಿ ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ, ಇಂಗ್ಲಿಷ್ ಹೇಳ್ಕೊಟ್ಟಿದ್ದೇವೆ, ನಿಮ್ ದೇಶದ ಒಗ್ಗಟ್ಟಾಗಿ ದೇಶದ ಆಡಳಿತಕ್ಕೆ ತಂದಿದ್ದೇವೆ. ಆದ್ರೆ ನಿಮ್ಗೆ ಸ್ವತಂತ್ರ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ, ನೀವು ಒಗ್ಗಟ್ಟಾಗಿಲ್ಲ. ಒಂದ್ ಕಡೆ ಅಂಬೇಡ್ಕರ್ ಹೇಳ್ತಾರೆ ದಲಿತರಿಗೆ ಮೊದಲು ಸ್ವತಂತ್ರ ಕೊಡಿ ಅಂತ, ಒಂದ್ ಕಡೆ ಜಿನ್ನಾ ಹೇಳ್ತಾರೆ ನಮಗೆ ಸಮಾನತೆ ಇಲ್ಲ ಅಂತ ಅವ್ರು ಹೇಳ್ತಾರೆ.
ಗಾಂಧಿ ಒಂದ್ ಕಡೆ ಮಾತಾಡ್ತಾರೆ, ನಿಮ್ಮ ದೇಶದಲ್ಲಿ ಒಗ್ಗಟ್ಟಿಲ್ಲ, ನೀವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಜಿನ್ನಾ ಕೇಳ್ತಾನೆ, ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡಿ, ನಾವು ಹೊಟ್ಬಿಡ್ತೀವಿ ಅಂತ. ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂದ ತಕ್ಷಣ ಗಾಂಧಿ ಜೈ ಅಂತಾರೆ. ಹೋಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕೆ, ದೇಶ ಹೊಡೆದ್ರು ಪರವಾಗಿಲ್ಲ, ನಮ್ ಸ್ವತಂತ್ರ ಕೊಡಿ. ಅಂಬೇಡ್ಕರ್ ಒಬ್ಬರೇ ದೇಶ ಪ್ರೇಮಿಗಳು, ಈ ದೇಶದ ರಕ್ಷಣೆಗಾಗಿ ನಿಂತಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ದೇಶ ಹೊಡಿಬಾರ್ದು, ದೇಶ ಒಗ್ಗಟ್ಟಾಗಿರ್ಬೇಕು, ದೇಶ ಒಂದು ನಮ್ಮ ಮಾದರಿಯಾಗಿರ್ಬೇಕು. ಇಲ್ಲಿ ಎಲ್ಲಾ ಜಾತಿಗಳು, ಎಲ್ಲಾ ಧರ್ಮಗಳು, ಎಲ್ಲಾ ಭಾಷೆಗಳು ಇದೆ, ಆದ್ರೆ ದೇಶ ಹೊಡೆಯೋ ಕೆಲಸಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಆಗ ಗಾಂಧಿ ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಜೈ ಕೊಡಿ ಹೋಗ್ಲಿ ಅಂತ. ಕೊನೆಗೆ ಅಂಬೇಡ್ಕರ್ ಒಂದು ಷರತ್ತನ್ನ ಹಾಕ್ತಾರೆ, ಕೊಡೋದಾದ್ರೆ ಕೊಡೋಣ, ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಪ್ರತ್ಯೇಕ ರಾಷ್ಟ್ರ ಮಾಡೋದಾದ್ರೆ 5 ವರ್ಷ ಟೈಮ್ ಕೊಡೋಣ. 5 ವರ್ಷದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಮುಸಲ್ಮಾನರು ಇರಬಾರ್ದು, ಇಲ್ಲಿರುವಂತ ಎಲ್ಲಾ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅದು ವಿಭಜನೆ ಅಂತಾರೆ. ಗಾಂಧಿಗೆ ಒಂದೇ ಒಂದು ಆಸೆ, ನಾನು ಸಾಯೋದಕ್ಕಿಂತ ಮುಂಚೆ ದೇಶಕ್ಕೆ ಸ್ವತಂತ್ರ ಕೊಡಿಸಿದೆ ಅನ್ನೋ ಒಂದು ಹೆಸರು ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಇಲ್ಲೇ ಉಳ್ಕೊಂಡಿದ್ದಾರೆ. ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಬಹಳ ಕಡೆ ನಾವು ನೋಡ್ತೇವೆ, ಇಲ್ಲೊಂಥರ ಮಿನಿ ಪಾಕಿಸ್ತಾನಗಳಿದಾವೆ. ನಾನು ಇದನ್ನ ನನ್ನ ರಾಜಕೀಯವಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ, ಆದ್ರೆ ಸತ್ಯ ಹೇಳಬೇಕಾಗ್ತದೆ. ಇವತ್ತು ಅವತ್ತು ಅಂಬೇಡ್ಕರ್ ಹೇಳಿದಂತ ಮಾತಿನ ಪ್ರಕಾರ ದೇಶದಿಂದ ಹೊರಗಡೆ ಕಳಿಸಿದ್ರೆ ಇವತ್ತು ನಾವು ಹಿಂದೂಗಳೇ ನಮ್ಮ ರಾಷ್ಟ್ರವನ್ನು ಆಳ್ತಾ ಇದ್ದೀವಿ. ನಾವು ಇಲ್ಲಿದೆ ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆಗಳಿದ್ದಾವೆ, ಅಸ್ಪೃಶ್ಯದಿಂದ ಅಸ್ಪೃಶ್ಯ ಕಾಣ್ತಕ್ಕಂಥ ವ್ಯವಸ್ಥೆ ಇನ್ನೂ ಇದೆ. ಇವತ್ತು ನಮ್ಮನ್ನು ಯಾರು ಮೆಚ್ಕೊಳ್ಳೋದಕ್ಕೆ ಕೆಲಸ ಮಾಡೋದಿಲ್ಲ, ನಮ್ಮ ಓಟ್ಗಾಗಿ ಚುನಾವಣೆಗೆ ಬಂದಾಗ ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಆದ್ರೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಸರಿ ಮಾಡ್ಕೊಳ್ತೀವಿ. ಅವಾಗ ಕಾಂಗ್ರೆಸ್ ನಮ್ಮನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರೆ ನಮಗೆ ಭಾರತೀಯ ಜನತಾ ಪಕ್ಷ ನಮ್ಮ ಬೆಂಬಲಕ್ಕೆ ನಿಂತಿರ್ತದೆ. ನಾವು ಬೆಂಬಲ ಕೊಟ್ಟಾಗ ಅವ್ರು ಹೋಗ್ತಾರೆ ಮನೆಗೆ. ಈಗಾಗಲೇ ದೇಶದಲ್ಲಿ ಎಲ್ಲ ಕಡೆ ಓಟ್ ಹೋಗಿದ್ದಾರೆ, ಕಾಂಗ್ರೆಸ್ನವ್ರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಎಲ್ಲ ಓಟ್ ಹೋಗಿದ್ದಾರೆ. ಇವತ್ತು ಏನಾದ್ರೂ ದೇಶಕ್ಕೆ ನಾಯಕತ್ವ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಷ್ಟಕ್ಕೆ. ಹಾಗಾಗಿ ಇವತ್ತು ಈ ಚುನಾವಣೆ ನಮ್ಮ ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಇವತ್ತು ನಮ್ಮ ನಾಯಕತ್ವ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ವೈ ಎನ್ ನಾರಾಯಣಸ್ವಾಮಿ ಅವರು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರಾಗಿದ್ದಾರೆ. ಈ ಕಾಳಜಿ ಇರ್ತಕ್ಕಂಥ ಒಂದು ಒಳ್ಳೆ ನಾಯಕರಿಗೆ ನಾವು ಬೆಂಬಲ ಕೊಡಬೇಕು. ನಮ್ಮಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದಾವೆ, ನಾನು ಅದನ್ನ ಮಾತಾಡೋಕೆ ಹೋಗೋದಿಲ್ಲ ಈಗ, ಯಾಕಂದ್ರೆ ಇದು ಚುನಾವಣಾ ಸಂದರ್ಭದಲ್ಲಿ ಮಾತಾಡೋದು ಅದಲ್ಲ. ನಾವು ಕೂತು ಮಾತಾಡ್ತೇವೆ. ಇಲ್ಲಿ ಬಹಳ ಜನರ ಬೇಡಿಕೆ ಇದೆ, ಇಲ್ಲೊಂದು SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅಂತ. ಅದಕ್ಕೆ ಕಾರಣ ನಮ್ದೆಲ್ಲ ಅದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಕೇಳೋಣ. ಆಮೇಲೆ ಸರ್ಕಾರ ನಮ್ದಿರ್ಲಿಲ್ಲ, ಯಾವ್ದಾದ್ರು ನಾಮಿನೇಷನ್ ಮಾಡಿ ಅಂತ ನಾವು ಬೇಡಿಕೆ ಇರೋಕೆ ಸರ್ಕಾರ ನಮ್ದಿಲ್ಲ. ಇವತ್ತು ನಮ್ಮ ಹುಡುಗರನ್ನ ಹತ್ರ ಬಹಳ ಜನ ಮಾತಾಡ್ತಾರೆ, ಏನಣ್ಣ ನಮಗೆ ಕೇಂದ್ರ ಸರ್ಕಾರ ಬಂದಿದೆ, ಅಲ್ಲಿ ನಾಮಿನೇಷನ್ ನಮ್ಗೆ ಯಾವ್ದು ಮಾಡಿಲ್ಲ SC ಮೋರ್ಚಾದವ್ರಿಗೆ. ಹೌದು, ಮಾಡಕ್ ಆಗದೆ ಇರ್ಬೋದು, ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ನಾನು ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ಅದನ್ನ ಕೂತ್ಕೊಂಡು ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡೋಣ. ಇಲ್ಲಿ ನಮ್ಮಲ್ಲಿ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇರ್ತಕ್ಕಂಥ ಲೆಫ್ಟ್ ರೈಟು ಯಾವುದೇ ಕಾರಣಕ್ಕೂ ನಾನು ರೈಟ್ ನಾಯಕನಲ್ಲ. ನನ್ನ ಜಾತಿಯಲ್ಲಿ ರೈಟ್ ಆಗಿಬಿಟ್ಟಿದ್ರು ನಾನು 101 ಜಾತಿಗಳನ್ನ ಸಮ್ಮಿಶ್ರಗೊಳಿಸಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ಬೇಕಂತಕ್ಕಂಥ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿ ನಾನು ಯಾವತ್ತೂ ಲೆಫ್ಟ್ ರೈಟ್ ಅಂತ ನೋಡೋನಲ್ಲ. ನನಗೆ ಅದ್ರ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯಲ್ಲಿ ಅದು 6 ಜಾತಿ ಇಟ್ಟಾಗ ಇದ್ದಂತ ಅಸ್ಪೃಶ್ಯ ಜಾತಿ ಬಿದ್ವು. ಇವತ್ತು 96 ಜಾತಿ ಸೇರಿದ್ರು ನಾವು ಇರ್ತಕ್ಕಂಥದ್ದು 101 ಜಾತಿ ಆಗಿದ್ದೇವೆ. 101 ಜಾತಿಗೂ ನಾವು ನಾಯಕತ್ವ ಕೊಡ್ಬೇಕಾಗ್ತದೆ, 101 ಜಾತಿಯ ಸಮಸ್ಯೆಗಳನ್ನು ಕೇಳಬೇಕಾಗ್ತದೆ, ಆ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವತಂತ್ರ ಕೊಡೋ ಸಂದರ್ಭದಲ್ಲಿ ಮೀಸಲಾತಿಯನ್ನ ತಂದ್ಕೊಟ್ರು. ಆವಾಗ ದೇಶ ವಿಭಜನೆ ಆಯ್ತು. ಆ ಕಡೆ ಪಾಕಿಸ್ತಾನ ಹಿಂದೂಗಳು ಮಾತ್ರ ನಮ್ಮ ದೇಶಕ್ಕೆ ವಾಪಸ್ ಕಳಿಸಿದ್ರು. ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾರು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ. ಹಾಗಾಗಿ ದೇಶದಲ್ಲಿ 89% ಜನ ಇವತ್ತು ಮುಸಲ್ಮಾನರು ಇಲ್ಲೇ ಉಳ್ಕೊಂಡಿದ್ದಾರೆ. ಅವ್ರನ್ನ ಮಾಡ್ತಾರೆ ಅಂತ ಭಾವಿಸಿ. ಆದ್ರೆ ಪಾಕಿಸ್ತಾನದಲ್ಲಿ ಏನಾದ್ರೂ ಕ್ರಿಕೆಟ್ನವ್ರು ಗೆದ್ರು ಅಂದ್ರೆ ನಮ್ಮ ಮನೆ ಮುಂದ್ಗಡೆ ಪಟಾಕಿ ಸುಡ್ತಾ ಇದ್ದಾರೆ. ಇದು ದೇಶದ್ರೋಹಿಗಳ, ಇವರು ನಿಜವಾದ ದೇಶ ಪ್ರೇಮಿಗಳು? ಇದು ನಮ್ಮ ಪ್ರಶ್ನೆ. ಅದು ಒಂದು ರೀತಿಯಲ್ಲಿ ಹೋಗಿ, ಇನ್ನೊಂದು ಓಟ್ಗಾಗಿ ಇವತ್ತು ನಮ್ಮ ರಾಜಕೀಯ ಪಕ್ಷಗಳು ಏನು ಕೇಂದ್ರದಲ್ಲಿದ್ದಂತ ಒಂದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತ ಪಕ್ಷ ಅವರು ಮಾಡಿದಂತ ಒಂದು ಈ ಓಟ್ಗಾಗಿ ಮರ್ಮವನ್ನ ಇಟ್ಟಂತದ್ದು, ಇವೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಇವತ್ತು ಸೋನಿಯಾ ಗಾಂಧಿ ಸುಸ್ತಾಗಿದ್ದಾರೆ, ಅವರು ಮನೆ ಇದ್ದಾರೆ. ಇನ್ನೊಬ್ಬ ಯುವ ನಾಯಕ ಇದ್ದಾರೆ. ಮನೊಂದು ಟಿವಿ ಚಾನಲ್ ಅಲ್ಲಿ ನಾನು ಭಾಷಣ ಮಾಡುವಾಗ, ಒಂದು ಡಿಬೇಟ್ ಅಲ್ಲಿ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದಾರೆ, ಇವತ್ತು ರಾಷ್ಟ್ರದ ಯುವ ನಾಯಕನಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ನಾಯಕತ್ವ ತಗೊಂಡಿದ್ದಾರೆ. ಅವರು ಯುವ ನಾಯಕ ಸರಿ, ಆದ್ರೆ ಅವರು ಯುವ ನಾಯಕರಾದ್ಮೇಲೆ ಅವರಿಗೆ ನಮ್ಮ ರಾಜ್ಯದಲ್ಲಿ ದಸರಾ ಉತ್ಸವ ನಡೀತದೆ. ದಸರಾ ಉತ್ಸವ ಅಂತಂದ್ರೆ ಏನರ್ಥ? ಅದು ದಸರಾದಲ್ಲಿ ಒಂದು ಗಜರಾಜ ಆನೆಗೆ ಅಂಬಾರಿಯನ್ನ ಕಟ್ಟಿ ಮೆರವಣಿಗೆ ಹೋಗ್ತಾರೆ ರಾಜಬೀದಿಯಲ್ಲಿ. ರಾಜ ಗಾಂಭೀರ್ಯವಾಗಿ ಹೋಗ್ತಾ ಇರ್ತದೆ. ರಾಜ ಗಾಂಭೀರ್ಯವಾಗಿ ಹೋಗ್ತಕ್ಕಂಥ ಆನೆಗೆ 750 kg ಚಿನ್ನದ ಅಂಬಾರಿಯನ್ನು ಇಟ್ಟಿರ್ತಾರೆ. ಆದ್ರೆ ರಾಜಬೀದಿಯಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ 2 ಹೆಣ್ಣಾನೆಗಳು ಇಟ್ಟಿರ್ತವೆ. 2 ಹೆಣ್ಮಕ್ಳು ಯಾರು ತಪ್ಪಾಗಿ ಭಾವಿಸಬಾರ್ದು, ಇದು ತಪ್ಪು ಕಲ್ಪನೆಗಳಲ್ಲ.
2 ಹೆಣ್ಣಾನೆಗಳು ಪಕ್ಕದಲ್ಲಿದ್ರೆ ಮಾತ್ರ ಅದು ಮುಂದಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋದಿಲ್ಲ. ನೀವು ನೋಡಿದಿರ ದಸರಾ ಉತ್ಸವದಲ್ಲಿ ಒಂದು ಗಜರಾಜ ಅಂಬಾರಿ ಹೊತ್ತಂತ ಆನೆ ಪಕ್ಕದಲ್ಲಿ ಎಡಗಡೆ ಒಂದು ಹೆಣ್ಣಾನೆ, ಬಲಗಡೆ ಒಂದು ಹೆಣ್ಣಾನೆ ಇದೆ. ಈ 2 ಹೆಣ್ಣಾನೆಗಳು ಯಾವುವು? ನಮ್ಮ ರಾಜ್ಯದ ಸೌಭಾಗ್ಯವೋ ಏನೋ, ಈ ರಾಜ್ಯದ ಒಂದು ಸೌಭಾಗ್ಯ ಅಂತ ನಾವು ಭಾವಿಸುತ್ತೇನೆ. ಈ 2 ಹೆಣ್ಣಾನೆಗಳು, ಒಂದು ರಮ್ಯಾ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳು, ಇನ್ನೊಂದು ವೀರಪ್ಪ ಮೇಲಿ ಮಗಳು ತನ್ನ PA ಆಗಿ ಮನೆಯಲ್ಲಿ 24 ಗಂಟೆ ಅವ್ರು ಹೋಗೋ ಬರೋ ಕೆಲಸಗಳನ್ನ ನೋಡ್ಕೊಳ್ತಕ್ಕಂಥದ್ದು ರಾಹುಲ್ ಗಾಂಧಿಗೆ ಇಬ್ಬರಿದ್ದಾರೆ ನಮ್ಮ ರಾಜ್ಯದ ಹೆಣ್ಮಕ್ಳು. ಅವ್ರು ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಮುಂದಕ್ಕೆ ಹೋಗೋದಿಲ್ಲ. ಈ ರಾಜ್ಯಕ್ಕೆ ಹೆಚ್ಚಾಗಿ ಚುನಾವಣಾ ಪ್ರಚಾರಕ್ಕೆ ಬರಬೇಕಾದ್ರೆ ಕಾರಣ ಏನಂತಂದ್ರೆ ರಾಹುಲ್ ಗಾಂಧಿ ಅವರು, ಅವರಿಗೆ 2 ಹೆಣ್ಣಾನೆಗಳು ನಮ್ಮ ಪರವಾಗಿ ಈ ರಾಜ್ಯದಲ್ಲಿ ಹೋಗಿ ಅಂತ ಮಾತಾಡ್ತಕ್ಕಂಥದ್ದು. ಇದು ಒಂದು ಹಂತಕ್ಕೆ ರಾಜಕೀಯವಾಗಿ ಮಾತಾಡೋದು ಬೇಡ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಒಂದ್ಸರಿ ಬೈ ಎಲೆಕ್ಷನ್ ಬರುತ್ತೆ, ಚುನಾವಣೆ ನಿಲ್ತಾರೆ. ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ಅನಕ್ಷರಸ್ಥರನ್ನ ನಿಲ್ಲಿಸಿ ಚುನಾವಣೆಯಲ್ಲಿ ಅಂಬೇಡ್ಕರ್ನ ಸೋಲಿಸಿದ್ರು. ಅಂಬೇಡ್ಕರ್ನ ಸೋಲಿಸಿದಂತ ಸಂದರ್ಭ ಬಂದಾಗ ಇಡೀ ದೇಶ ದಿಗ್ಭ್ರಮೆ ಆಗುತ್ತೆ. ಈಗ ನಮ್ಮ ಕೈಲಿದ್ದಂತ ಮೊಬೈಲ್ಗಳು, ವೈಫೈಗಳು, ಈ ನಮ್ಮಲ್ಲಿ ಇದ್ದಂತ ಫೇಸ್ಬುಕ್ಗಳು, ವಾಟ್ಸಪ್ಗಳು ಇರ್ಲಿಲ್ಲ, ಚಾನಲ್ ಇರ್ಲಿಲ್ಲ. ಅವತ್ತು ಇದ್ದಿದ್ದ ಏಕೈಕ ಚಾನಲ್ ಅಂದ್ರೆ ರೇಡಿಯೋ. ಆದ್ರೂ ದೇಶ ದಿಗ್ಭ್ರಾಂತ ಆಗ್ತದೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು. ದೇಶಕ್ಕೆ ಸ್ವತಂತ್ರ ಬಂದ ಹೊಸದ್ರಲ್ಲಿ ಲಾ ಮಿನಿಸ್ಟರ್ ಆಗಿದ್ದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕೆ ಮತ್ತು ವಾಣಿಜ್ಯ ಮಂತ್ರಿ ಆಗಿದ್ರು. ಇವರಿಬ್ಬರು 2 ದೃಷ್ಟಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಂತವರು. ಒಂದು ದೇಶ ಪಾಕಿಸ್ತಾನ, ಒಂದು ಕಾಶ್ಮೀರದಲ್ಲಿ 2 ಬಾವುಟ, 2 ಜೆಂಡಾ ಇತ್ತು, 2 ಸಂವಿಧಾನ ಇತ್ತು. ಅಲ್ಲಿ ಒಂದು ಸಂವಿಧಾನ, ಒಂದು ದೇಶದಲ್ಲಿ 2 ಸಂವಿಧಾನಗಳನ್ನ ಮಾಡ್ಕೊಂಡಿದ್ರು ಕಾಶ್ಮೀರದವರು. 2 ಬಾವುಟಗಳನ್ನ ಮಾಡ್ಕೊಂಡಿದ್ರು. ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ದೇಶದಲ್ಲಿ ಒಂದೇ ಜೆಂಡಾ ಇರಬೇಕು, ಒಂದೇ ಬಾವುಟ ಇರಬೇಕು ಅಂತ ಹೇಳಿ ತಮ್ಮ ಪ್ರವಾಸವನ್ನ ಮಾಡಿ ಅಲ್ಲಿ ಆಂದೋಲನ ಮಾಡೋದಕ್ಕೆ, ಧರಣಿ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವರು ಕೊನೆಗೆ ಅವರನ್ನ ಸಾಯಿಸ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸಾಯಿಸೋದಕ್ಕೆ ಕಾರಣ ಅವರ ಹೋರಾಟದ ಪ್ರತಿಫಲ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನೋವುಗಳನ್ನ ಅನುಭವಿಸಿದಂತವರು. ಅವರು ಚುನಾವಣೆ ನಿಂತಾಗ ಅವರನ್ನ ಸೋಲಿಸಿದಂತ ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಯೋಚನೆ ಮಾಡ್ತಾರೆ, ಈ ದೇಶದಲ್ಲಿ ಶೋಷಣೆಗೊಳಪಟ್ಟಂತ ಒಬ್ಬ ನಾಯಕ ಯಾರಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಸೋಲು ದೇಶದ ಸೋಲು, ಈ ಸೋಲು ಆಗಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವ್ರನ್ನ ರಾಜ್ಯಸಭಾ ಮೆಂಬರ್ ಆಗಿ, ಬಹಳ ಜನಕ್ಕೆ ಇದು ವಿಷಯ ಗೊತ್ತಿರೋದು, ಅಂಬೇಡ್ಕರ್ ಅವ್ರನ್ನ ರಾಜ್ಯಸಭಾ ಮೆಂಬರ್ ಆಗಿ ವೆಸ್ಟ್ ಬೆಂಗಾಲ್, ಇವತ್ತೇನ್ ಕಲ್ಕತ್ತಾ ಇದೆಯೋ, ಇವತ್ತು ಮಮತಾ ಬ್ಯಾನರ್ಜಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಇದೆಯೋ ವೆಸ್ಟ್ ಬೆಂಗಾಲ್ ಇಂದ ಅವರನ್ನ ರಾಜ್ಯಸಭಾ ಮೆಂಬರ್ ಆಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮಾಡ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ಕಾಂಗ್ರೆಸ್ ಉರಿಯೋ ಮನೆ, ಆ ಮನೆಯಲ್ಲಿ ಇರಬೇಡಿ, ನಿಮ್ದೇ ಆದಂತ ರಾಜಕೀಯ ಪಕ್ಷದಲ್ಲಿ ಹೋಗಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ನಿಜವಾದ ಅಂಬೇಡ್ಕರ್ ಪ್ರೇಮಿ ಇದೀವೋ, ಯಾರು ಅಂಬೇಡ್ಕರ್ ಅನ್ನ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ದೇಶಭಕ್ತರಿದಾರೋ, ಆ ದೇಶಭಕ್ತರು ಏನಾದ್ರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಉರಿಯುವ ಮನೆ ಅಂತಕ್ಕಂಥ ಪಕ್ಷದಲ್ಲಿ ಎಲ್ಲೋ ಗುಲಾಮಗಿರಿ ರಾಜಕಾರಣ ಮಾಡ್ತಕ್ಕಂಥವ್ರು, ಎಲ್ಲೋ ಸಮಾಜಘಾತಕ ಚಟುವಟಿಕೆ ಮಾಡ್ತಕ್ಕಂಥವ್ರು, ಅವಕಾಶಕ್ಕಾಗಿ, ಅಧಿಕಾರಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಬದುಕನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಗುಲಾಮಿ ಬದುಕನ್ನು ಮಾಡ್ತಕ್ಕಂಥ ದಲಿತ ಸಮಾಜ ಇವತ್ತು ಕಾಂಗ್ರೆಸ್ ಅಲ್ಲಿ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸೋಣ. ಈ ಕ್ಷೇತ್ರದಲ್ಲಿ ಇವತ್ತು ಹಣ ಇರ್ತಕ್ಕಂಥವ್ರು ಜನರನ್ನ ಕೊಂಡ್ಕೊಳ್ತೀನಿ ಅಂತ ಬರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ನ ಓಟ್ ಹಾಕ್ಸ್ಕೊಳ್ಳೋ ಜನ ಇವತ್ತು ಇಲ್ಲಿ MLA ಆಗ್ಬೇಕಂತ ಬರ್ತಕ್ಕಂಥವ್ರು ನಮ್ಮನ್ನ ಕೊಂಡ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ನಾವು ಗುಲಾಮಗಿರಿ ಬದುಕನ್ನು ಮಾಡೋದು ಬೇಡ, ನಮ್ಮ ಬದುಕನ್ನ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಟೋಣ. ಓಟನ್ನ ಹಾಕುವಾಗ ದಕ್ಷ ನಾಯಕತ್ವ ಇರ್ತಕ್ಕಂಥ ನಮ್ಮ ವೈ ನಾಡಸಾಮಿಯವರನ್ನ ಗೆಲ್ಸೋಣ. ಅದೇ ರೀತಿಯಾಗಿ ಈ ರಾಜ್ಯದ ಒಬ್ಬ ಮಣ್ಣಿನ ಮಗ, ರೈತರ ಮಗ, ಮತ್ತೆ ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಅತ್ಯಾದ ಕಾಳಜಿ ಇರ್ತಕ್ಕಂಥ ಒಬ್ಬ ನಾಯಕ 70 ವರ್ಷ 75 ವರ್ಷ ಆದ್ರೂ ಅವರು ಹಗಲು ರಾತ್ರಿ ಏನದೆ ವಯಸ್ಸಾಗಿದ್ದಂತ ದೇಹಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬಿಕೊಂಡು ಈ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು, ನಾನೊಬ್ಬ ರಾಜ್ಯದ ನಾಯಕತ್ವ ವಹಿಸ್ಕೋಬೇಕು, ಮುಖ್ಯಮಂತ್ರಿ ಆಗ್ಬೇಕಂತ ಕನಸನ್ನ ಕಾಣ್ತಾ ಇರ್ತಕ್ಕಂಥ ನಮ್ಮ BS ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋ ಮುಖಾಂತರವಾಗಿ ಅವರ ನಾಯಕತ್ವದಲ್ಲಿ ಈ ಸಮಾಜನ ಕಟ್ಟೋಣ. ಅದೇ ರೀತಿಯಾಗಿ ಹಗಲು ರಾತ್ರಿ 18 ಗಂಟೆಗಳ ಕಾಲ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ದೇಶದ ಬಲವನ್ನ ಕಳಿಸ್ಬೇಕು. ಇವತ್ತು ನೀವು ನೋಡ್ತಾ ಇದ್ರೆ ಜರ್ಮನಿಯಲ್ಲಿ ಇದ್ದಾರೆ, ಲಂಡನ್ ಅಲ್ಲಿ ಇದ್ದಾರೆ, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಕೀರ್ತಿಯನ್ನ ವಿದೇಶಗಳಲ್ಲಿ ಬಹಳಷ್ಟು ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿ. ಅಂತ ಒಬ್ಬ ನಾಯಕರನ್ನ ನಾವು ಗಟ್ಟಿ ಮಾಡಬೇಕು, ದೇಶನ ರಕ್ಷಣೆ ಮಾಡಬೇಕು. ಒಂದ್ ಕಡೆ ದೇಶನ ಮಾರಾಟ ಮಾಡ್ತಕ್ಕಂಥ ಕಾಂಗ್ರೆಸ್ ಅನ್ನ ವಿರೋಧಿಸಬೇಕು. ಅದೇ ರೀತಿಯಾಗಿ ದೇಶದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನಿಗಳು ಕೆಲವರು ಏನ್ ಸೇರ್ಕೊಂಡಿದ್ದಾರೋ, ಪಾಕಿಸ್ತಾನದ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತೆ ಪ್ರಪಂಚಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಂತ ನಾಯಕತ್ವ ನರೇಂದ್ರ ಮೋದಿ ಅವರು, ಅದು ಭಾರತೀಯ ಜನತಾ ಪಕ್ಷ.
ಹಾಗಾಗಿ ಆ ಪಕ್ಷವನ್ನ ಬೆಂಬಲಿಸೋದಕ್ಕೆ ನಾವು ಕೇಂದ್ರದಲ್ಲಿ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವ ಉಳಿಬೇಕು, ರಾಜ್ಯದ ನಾಯಕತ್ವವನ್ನು ಯಡಿಯೂರಪ್ಪರ ಮುಖಾಂತರ ಉಳಿಬೇಕು, ಈ ಕ್ಷೇತ್ರದಲ್ಲಿ ವೈ.ಎನ್. ನಾಗೇಂದ್ರ ಅವರು ಗೆಲ್ಲಬೇಕು. ಆ ಗೆಲ್ಲೋ ಮುಖಾಂತರವಾಗಿ ಸಮಾಜದ ಎಲ್ಲರ ಸೌಖ್ಯವಾಗಿ ನೋಡುವಂತ ಕೆಲಸ ಆಗಲಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಸಮಯನ ನಾನು ತಗೊಳ್ಳಲ್ಲ ಅಂತ ಹೇಳಿ ಮತ್ತೆ ಜಾಸ್ತಿ ಮಾತಾಡೋದು ಬಹಳಷ್ಟು ವಿಚಾರಗಳಿರ್ತವೆ. ಆದ್ರೂ ನನಗೆ ನೋವಿದೆ. ಬಡತನದಲ್ಲಿ ನೊಂದಿರ್ತಕ್ಕಂಥ ನಾನು, ನನ್ನ ಅಣ್ಣ ತಮ್ಮಂದ್ರು ಇನ್ನೂ ಗುಡಿಸಲಿದ್ದಾರೆ, ಹೆಂಚಿನ ಮನೆಯಲ್ಲಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಅವರನ್ನ ಮುಕ್ತಿ ಮಾಡ್ಬೇಕಾದ್ರೆ ಯಾರು? ಎಲ್ಲ ರಾಜಕೀಯವಾಗಿ ತಾನು ತನ್ನ ಮಕ್ಕಳು ಬೇಕು ಅಂತ ಹೋರಾಟ ಮಾಡ್ತಾರೆ. ನನಗೆ ಯಾವುದೇ ಮೀಸಲಾತಿ ಬೇಡ, ನನ್ನ ಮಕ್ಕಳಿಗೆ ನಾನು ಡಿಸೈಡ್ ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ಮೀಸಲಾತಿಯ ಅವಶ್ಯಕತೆ ಇಲ್ಲ. ಅವ್ರಿಗೆ ತಾಕತ್ತಿದ್ರೆ, ಓದೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ಬುದ್ಧಿವಂತರಾದ್ರೆ ಅವರು ಜನರಲ್ ಕ್ಷೇತ್ರಕ್ಕೆ ಹೋಗಿ. ನನ್ನ ಮಕ್ಕಳಿಗೆ ಸಿಗ್ತಕ್ಕಂಥ ಮೀಸಲಾತಿಯನ್ನ ನನ್ನ ಅಣ್ಣ ತಮ್ಮ ಇನ್ನೊಬ್ಬ ಬಡವ ಇದ್ದಾನಲ್ಲ, ಯಾರು ಕಾರ್ಪೊರೇಷನ್ ಸ್ಕೂಲ್ ಓದ್ತಾ ಇದ್ದಾನೋ, ಯಾರು ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದಾನೋ, ಯಾರು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾನೋ ಅವನಿಗೆ ಅವಕಾಶ ಬಿಟ್ಕೊಡ್ಬೇಕು ಅನ್ನೋದು ನನಗೆ ಬಂದ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ MLAಗಳು, ನಮ್ಮಲ್ಲಿ ಇರ್ತಕ್ಕಂಥ MP ಗಳು, ನಮ್ಮಲ್ಲಿ ಇರ್ತಕ್ಕಂಥ IAS, IPS, IAS, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇನ್ಕಮ್ ಟ್ಯಾಕ್ಸ್ ಕಟ್ಟತಕ್ಕಂಥ ವ್ಯಕ್ತಿಗಳು ಬಿಟ್ಕೊಟ್ಟಾಗ ಮಾತ್ರ ಸಮಾಜಕ್ಕೆ ಒಳ್ಳೇದಾಗ್ತದೆ. ತಮಟೆ ಹೊಡೆಯೋನು ತಮಟೆನೇ ಹೊಡಿ, ನೀನ್ ಜೀತ ಮಾಡೋನು ಜೀತನೇ ಮಾಡ್ತಾರೋ, ಚಪ್ಲಿನೇ ಮಾಡಿ ಉಳಿತಾರೋ, ಎಲ್ಲೋ ಗುಲಾಮಿಗಿರಿ ಬದುಕಿನ ಹೊಟ್ಟೆಗೆ ಹಸುವಿಗಾಗಿ ಸಾಯ್ತಾರೋ. ಹಾಗೇ ಇದೆ ಅಂತ ಹೇಳ್ತಕ್ಕಂಥ ಯೋಚನೆ ಮಾಡಬಾರ್ದು. ಇವತ್ತು ಈ ಸಮಗ್ರವಾದ ಬದಲಾವಣೆಗಾಗಿ, ದೇಶದ ಅಭಿವೃದ್ಧಿಗಾಗಿ, ಸಮಾಜದ ಉತ್ತಮ ನಡೆಯೋಕ್ಕಾಗಿ ನಾವೆಲ್ಲ ಒಟ್ಟಾಗಿರೋಣ. ಇವತ್ತು ನನ್ನ ಆ ಮೋರ್ಚಾದ ಕೆಲವು ಮುಖಂಡರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ವಿಶ್ವಾಸ ತಗೋಬೇಕು ಅಂತಕ್ಕಂಥ ಮಾತನ್ನ. ನಾನು ಇವತ್ತು ಹೆಬ್ಬಾಳ ಕ್ಷೇತ್ರದ ಮತದಾರ. ನಾನು ಹುಟ್ಟಿದೆಲ್ಲೋ ಇರ್ಬೋದು. ಇವತ್ತು ನಾನು ಈ ಹೆಬ್ಬಾಳ ಕ್ಷೇತ್ರದಲ್ಲಿ ಸ್ವಂತ ಮನೆಯನ್ನ ಇಟ್ಕೊಂಡಿದ್ದೇನೆ. ಸ್ವಂತ ಓಟ್ ಹಾಕೋದು ನನ್ನ ಕಡೆಯಿಂದ 25 ಓಟ್ಗಳು ನನ್ನ ಕಡೆ ಇದಾವೆ, ನನ್ನ ಮನೆ ಓಟ್ಗಳು. ನಾನು ಈ ಕ್ಷೇತ್ರದ ಮತದಾರನಾದ್ರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಬಾಧೆಗಳನ್ನ ಕೇಳೋ ಅಧಿಕಾರ ನನಗೂ ಇದೆ. ನಿಮಗಾಗಿ ನಾನು ಹಗಲು ರಾತ್ರಿ ಶ್ರಮ ವಹಿಸ್ಕೊತೇನೆ. ಯಾರ್ಯಾರು ಶ್ರಮ ಪಟ್ಟಿದ್ರು ಇವತ್ತು ಅವ್ರಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಿಮ್ಮ ಭವಿಷ್ಯಗಳಿಗೆ ನಾವು ಶ್ರಮ ಪಟ್ಟು ಕೆಲಸ ಮಾಡ್ತೇನೆ. ನಾನು ನಾಗೇಂದ್ರ ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ಅಣ್ಣಂತರ. ಅವ್ರ ಶ್ರಮ, ಅವರ ಪ್ರೀತಿ ನನ್ನ ಮೇಲೆ ಬಹಳಷ್ಟಿದೆ. ನಿಮಗೆ ಗೊತ್ತಿಲ್ಲ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು. ನನಗೆ ಯಾರೋ ಒಬ್ಬ ವ್ಯಕ್ತಿ ನನಗೆ ಮೋಸ ಮಾಡಿದ, 2.5 ಕೋಟಿಯನ್ನ ನನಗೆ ಮೋಸ ಮಾಡಿದ ಒಬ್ಬ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ IAS ಅಧಿಕಾರಿ. ಆವತ್ತು ಮಾಡಿದಂತ ಕೆಲಸಕ್ಕೆ 2.5 ಕೋಟಿಯನ್ನ ತಾವೇ ಖುದ್ದಾಗಿ ನಿಂತು ಮಂತ್ರಿ ಹತ್ರ ಮಾತಾಡಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಜೊತೆ ಮಾತಾಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಹಣನ ತಲುಪಿಸೋ ಕೆಲಸ ಅವ್ರು ಮಾಡಿದ್ರು. ಆ ಕೆಲಸ ಮಾಡಿದ ನಂತರ ನಮ್ಮಲ್ಲೇ ಒಬ್ಬ IAS ಅಧಿಕಾರಿ ಮತ್ತೆ ಅದನ್ನ ಕೊಕ್ಕೆ ಹಾಕಿ 30% ಕೊಡು ಅಂತ ಕೇಳಿದ್ರು. 30% ನಾನು ಕೊಡಕ್ಕಾಗಲ್ಲ ಅನ್ನೋದಕ್ಕೆ ಹಣ ಇವತ್ತು ನನ್ನ ದುಡ್ಡು ಅಲ್ಲೇ ಇದೆ. ನನ್ನ ಸಮುದಾಯದ ವ್ಯಕ್ತಿ ಇವತ್ತು IAS ಅಧಿಕಾರಿ ಆಗಿದ್ದಂಥವರು. ಅವತ್ತು ಇವರು ಕಷ್ಟಪಟ್ಟು 2.5 ಕೋಟಿಯನ್ನ ನನಗೆ ಕೊಡಿಸಿದ್ರು 2004ರಲ್ಲಿ, 2005ರಲ್ಲಿ. ಅವಾಗ ಅವ್ರು ಏನೂ ಇಲ್ಲ, ಅವ್ರು MLA ಆಗಿರ್ಲಿಲ್ಲ, MLCನೂ ಆಗಿರ್ಲಿಲ್ಲ. ಅವಾಗ ಅವತ್ತಿನ ದಿನಗಳಲ್ಲಿ ನನಗೋಸ್ಕರ ಕಷ್ಟಪಟ್ಟು KL ನೇಗಿ ಅಂತ IAS ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಅವತ್ತು ಅವರು ನುಗ್ಗಿ ಆ ಕೆಲಸ ನನಗೆ ಮಾಡ್ಪಟ್ಟಂತ ಶ್ರಮಕ್ಕೆ ನನಗೆ ಬರಬೇಕಾದ ಹಣನ ಕೊಡಿಸ್ಕೊಟ್ಮೇಲೆ ಅಲ್ಲೊಬ್ಬ IAS ಅಧಿಕಾರಿ ನನಗೆ ಕೇಳಿದ್ರು, 30% ಕೊಡ್ತೀಯಾ? ನಾನು ನಿಮ್ಗೆ ಕೊಡ್ತೀನಿ. 30% ಅಂದ್ರೆ 2.5 ಕೋಟಿಗೆ ನಾನು 80 ಲಕ್ಷ ಕೊಡ್ಬೇಕಾಗಿತ್ತು. 80 ಲಕ್ಷ ನಾನು ಎಲ್ಲಿಂದ ತಂದ್ಕೊಳ್ಳಿ? ಆ ದುಡ್ಡನ್ನ ಕೆಲಸ ಮಾಡಿದಂತ ಕಾರ್ಮಿಕರಿಗೆ ಕೊಡ್ಬೇಕಾಗಿದ್ದಂತ ದುಡ್ಡು. ಯಾವ್ದೋ ಒಂದು ಸಿವಿಲ್ ವರ್ಕ್ ಮಾಡಿದ್ರೆ ಕಮಿಷನ್ ಜಾಸ್ತಿ ಕೊಡ್ಬೋದು. ನಾನು ಲೇಬರ್ ವರ್ಕ್ ಮಾಡಿದ್ದೆ, ಸೆಕ್ಯೂರಿಟಿ ಕೆಲಸ ಮಾಡಿಸಿದ್ದೆ. ಆ ಸೆಕ್ಯೂರಿಟಿ ಕೆಲಸ ಮಾಡಿದವ್ರಿಗೆ ನಾನು ಎಷ್ಟು ಕೊಡ್ಬೇಕು ದುಡ್ಡು? ಅವ್ರಿಗೆ 30% ನನ್ನ ಎತ್ತು ಅವ್ರು ಕೊಟ್ರೆ ಆ ಕೆಲಸ ಮಾಡಿದವ್ರಿಗೆ ಎಲ್ಲಿ ಕೊಡ್ಬೇಕು? ESI ಎಲ್ಲಿ ಕಟ್ಲಿ, PF ಎಲ್ಲಿ ಕಟ್ಲಿ, ಸರ್ವಿಸ್ ಟ್ಯಾಕ್ಸ್ ಎಲ್ಲಿ ಕಟ್ಲಿ? ಇವೆಲ್ಲನೂ ಮತ್ತೆಲ್ಲ ನಾನು ಕೊಡಕ್ಕಾಗಲ್ಲ ಅಂತ ಇವತ್ತು ನನ್ನ ದುಡ್ಡನ್ನ ತಡೆ ಹಿಡಿದು ನಿಲ್ಲಿಸಿದ್ದಾರೆ ನಮ್ಮ IAS ಅಧಿಕಾರಿ ಆಗಿದ್ದಂತ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅವನು, ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ದಲಿತ. ಇದನ್ನ ನಾನು ಯಾಕೆ ನೆನಪು ಮಾಡ್ಕೊಳ್ತೀನಿ ಅಂತಂದ್ರೆ, ಆ ದಿನಗಳಲ್ಲಿ ನನ್ನ ಕಷ್ಟದಲ್ಲಿ ಕೈ ಇಟ್ಟಂತವ್ರು ನಾಗೇಂದ್ರ ಅವರಿಗೆ ಗೆಲುವಿಗೆ ನಾವೆಲ್ಲ ಶ್ರಮ ಪಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಎಲ್ಲೇ ಒಂದ್ ಕಡೆ ಏನೇ ಸಮಸ್ಯೆ ಸಿಕ್ಕಾಕೊಂಡು ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಈ ಕ್ಷೇತ್ರದ ನಾನು ಒಬ್ಬ ಮತದಾರ ಅಂತ ನಾನು ನಿಂತಲ್ಲಿರ್ತೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನಾನು BJP SC ಮೋರ್ಚಾ ದೊಡ್ಡ ನಾಯಕ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಅಣ್ಣ ತಮ್ಮಂದರಲ್ಲಿ ನಾನು ಒಬ್ಬ, ನೋವುಗಳನ್ನು ಅನುಭವಿಸಿರ್ತಕ್ಕ ವ್ಯಕ್ತಿಗಳಲ್ಲಿ ನಾನು ಒಬ್ಬ, ಸಮಾಜದ ಬದಲಾವಣೆಗಾಗಿ ಹಗಲು ರಾತ್ರಿ ಶ್ರಮ ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ನಿಮ್ಮ ಒಟ್ಟಿಗೆ ಇರ್ತೇನೆ. ನನ್ನ ಅಕ್ಕ ತಂಗಿರಿದ್ದೀರಿ, ನನ್ನ ಅಣ್ಣ ತಮ್ಮಂದಿರಿದ್ದೀರಿ. ಇಲ್ಲಿ ಯಾವ ಜಾತಿಯಿಂದ ಬಂದಿದ್ರು ಅಂತ ನಾನು ಕೇಳೋದಿಲ್ಲ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶಗಳನ್ನ ತಲುಪಿಸೋದಕ್ಕೆ ನಾವು ನಿಮ್ ಜೊತೆಗೆ ಇರ್ತೀರಿ ಅಂತ ಹೇಳಿ ಬಹಳಷ್ಟು ವಿಷಯಗಳು ಮಾತಾಡೋದಿದೆ. ಎಷ್ಟೋ ವಿಷಯಗಳು ಮಾತಾಡುವಾಗ ಕಣ್ಣಲ್ಲಿ ಏನ್ ಬರುತ್ತೆ, ಹೃದಯ ಹತ್ಕೊಂಡು ಉರಿತದೆ. ಆದ್ರೂ ನಾನು ಇವತ್ತಿನ ದಿನದಲ್ಲಿ ಎಮೋಷನ್ ಆಗಲ್ಲ. ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಈ ಸಂದರ್ಭ ಹೇಳಿ, ಈ ಚುನಾವಣೆಯಲ್ಲಿ ಯಾಮಾರ್ಬೇಡಿ. ಈ ಚುನಾವಣೆ ನಮ್ಮ ಪ್ರತಿಷ್ಠೆಯ ಚುನಾವಣೆ. ಹಣಕ್ಕಾಗಿ ಮಾರ್ಕೊಳ್ತಕ್ಕಂಥವ್ರು ದೇಶದ್ರೋಹಿಗಳು ಇವತ್ತಿದ್ದಾರೆ. ಇವತ್ತು ದೇಶವನ್ನ ಮಾರ್ಕೊಂಡಂತ ಕಾಂಗ್ರೆಸ್ ಪಕ್ಷ, ದೇಶ ವಿಭಜನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾಡಿದೆ. ದೇಶದಲ್ಲಿ 6 ಜಾತಿಗಳಿದ್ದಾಗ ಪರಿಶಿಷ್ಟ ಜಾತಿಗೆ 15% ಇತ್ತು. ಇವತ್ತು ಬೇರೆ ಬೇರೆ ಜಾತಿಗಳನ್ನ ತಂದುಕೊಟ್ಟಿದ್ದಾರೆ. ನಾನೇನು ಬೇಡನಲ್ಲ. 96 ಜಾತಿ ಬಂದ್ರು
15% ಇಟ್ಟು ನಮ್ಮ ವೋಟ್ ಬ್ಯಾಂಕ್ ಆಗಿ ಒಂದು ವ್ಯತ್ಯಾಸ ಮಾಡಿದ್ದಾರೆ. ಹಾಗೆ ರಂಗನಾಥ್ ಮಿಶ್ರಾ ಅಂತ ವರದಿಯನ್ನ ಒಂದು ಮಾತು ಹೇಳಿಸ್ತೇನೆ. ನನ್ನ ಮಾತನ್ನ ರಂಗನಾಥ್ ಮಿಶ್ರಾ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರು. ಅವ್ರು ರಿಟೈರ್ಡ್ ಆದ್ರು. ಸೋನಿಯಾ ಗಾಂಧಿಗೆ ಭಯ ಸ್ಟಾರ್ಟ್ ಆಯ್ತು. ದೇಶದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಬಹಳ ಮುಖ್ಯವಾಗಿತ್ತು ಆಕೆಗೆ. ದೇಶದಲ್ಲಿ ವೋಟ್ ಹಾಕ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ಬೇಕಾದ್ರೆ ಮತಾಂತರ ಆಗಿರ್ತಕ್ಕಂಥ ಇಸ್ಲಾಂ ಧರ್ಮಕ್ಕೆ ಯಾರು ಪರಿಶಿಷ್ಟ ಜಾತಿಗಳಿಂದ ಮತಾಂತರ ಆಗಿದ್ರು, ಯಾರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ರು, ಅವ್ರಿಗೂ ಶೆಡ್ಯೂಲ್ ಕಾಸ್ಟ್ ಮೀಸಲು ಕೋಟ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡೋದು ಪ್ರಯತ್ನ ಮಾಡಿದ್ರು. ಅವತ್ತೇನಾದ್ರೂ ಭಾರತೀಯ ಜನತಾ ಪಕ್ಷ ಎಚ್ಚರಿಕೆ ತಗೊಳ್ಳದೆ ಹೋಗಿದ್ರೆ ಇವತ್ತು ಯಾರು ಮತಾಂತರ ಆಗಿದ್ರು ಈ ಚರ್ಚೆಗೆ ನೋಡಿದ್ರಲ್ಲ. ವಾರದಲ್ಲಿ 6 ದಿನ ಹಿಂದೂಗಳಾಗಿರ್ತಾರೆ, 7 ದಿನ ಚರ್ಚ್ಗೆ ಹೋಗ್ತಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ SC ಅಂತ ಇಟ್ಕೊತಾರೆ, SC ಸರ್ಟಿಫಿಕೇಟ್ ಹಾಕಿ ಕೆಲಸ ತಗೊಳ್ತಾರೆ, ಇನ್ನೊಂದ್ ಕಡೆ ಚರ್ಚಲ್ಲಿ ಹೋಗಿ ಕೂತ್ಕೊಂಡು ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಇವರು ಮತಾಂತರ ಆದವ್ರು ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಹುನ್ನಾರ ನಿಂತಿತ್ತು. ಆ ಹುನ್ನಾರವನ್ನ ಭಾರತೀಯ ಜನತಾ ಪಕ್ಷ ತಡೆದ್ರಿಂದ ಪರಿಶಿಷ್ಟ ಜಾತಿಯಲ್ಲಿ 96 ಜಾತಿ ಹೆಚ್ಚುವರಿ ಸೇರಿದ್ರು, 6 ಜಾತಿ ಮೂಲ ಅಸ್ಪೃಶ್ಯ ಜಾತಿ ಬಿದ್ರು ಇವತ್ತು ಮೀಸಲಾತಿನಲ್ಲಿ ನಮಗೆ ಅವಕಾಶ ಸಿಗುವಂತ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಮನೆ ಇಲ್ಲೇ ಡಲಾಸ್ ಕಾಲೋನಿ ಇದೆ, ಪಕ್ಕದಲ್ಲೇ ಇದೆ. ನೀವು ಯಾವುದೇ ಟೈಮಲ್ಲಿ ಬರ್ಬೋದು. ಯಾಕಂದ್ರೆ ಎಲ್ಲಾ ಕೆಲಸಗಳು ಅವರೇ ಮಾಡಕ್ಕಾಗಲ್ಲ. ಅವ್ರ ಜೊತೆ ನಾವು ಇರ್ತೇವೆ. ನಮ್ ಕೈಲಿ ಹೇಳಿದಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಹೇಳಕ್ಕಾಗದಿದ್ರು ನಾನೇ ಅವ್ರನ್ನ ಹೇಳಿ ಅವ್ರ ಕಡೆಯಿಂದ ಸಹಾಯ ಮಾಡೋಣ. ಏನು ಅಧಿಕಾರ ಇದ್ದಾಗ ನನಗೆ 2.5 ಕೋಟಿನ 2005ರಲ್ಲಿ 13 ವರ್ಷಗಳ ಹಿಂದೆ ಕೊಡಿಸಿದಂತ ಪುಣ್ಯ ಅವ್ರಿಗೆ ಬಂದಿದೆ. ಆ ಪುಣ್ಯನ ಜವಾಬ್ದಾರಿಯನ್ನ ನಿಮ್ಮ ಒಟ್ಟಿಗೆ ನಾನು ಇರ್ತೇನೆ. ಯಾವುದೇ ಕಾರಣಕ್ಕೂ ಎಲ್ಲೂ ಮೋಸ ಆಗ್ಬಿಡ್ರಿ. ಈ ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ. ಹೆಬ್ಬಾಳ ಕ್ಷೇತ್ರ ಮತ್ತೆ ಎಲ್ಲೋ ಒಂದ್ ಕಡೆ ಗುಲಾಮಗಿರಿ ಮಾಡ್ತಕ್ಕಂಥ ಒಂದು ದೇಶ ಮಾರ್ಕೊಳ್ತಕ್ಕಂಥ ಪಕ್ಷಕ್ಕೆ ಸೇರ್ಕೊಳ್ಳೋದು ಬೇಡ. ಇಲ್ಲಿಂದ ನಾವು ಬಂದು ಈ ಚುನಾವಣೆಗೆ ದುಡ್ಡು ಹಂಚ್ತೇನೆ. ವೋಟರ್ ಐಡಿ ಇಸ್ಕೊತಾ ಇದಾರೆ. ಇಲ್ಲಿ ನಿಮ್ ಗಮನಕ್ಕೆ ವೋಟರ್ ಐಡಿ ಇಸ್ಕೊಂಡು ದುಡ್ಡು ಕೊಡ್ತಾ ಇದಾರೆ. ಅವ್ರನ್ನ ಗಮನಿಸಿ ನೀವು ನಮ್ಮ ನಾಯಕರಿಗೆ ಹೇಳಿ, ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರಿಗೆ ಹೇಳಿ ಅವ್ರು ಕೇಸ್ ಹಾಕ್ತಾರೆ, ಚುನಾವಣೆ ಆಗಿ ದೂರು ಕೊಡ್ತಾರೆ. ಎಲ್ಲಿ ದುಡ್ಡು ಹಂಚಕ್ ಬರ್ತಾರೆ, ದುಡ್ಡು ಎತ್ಕೊಂಡ್ ಬರ್ತಾರೆ, ಅದನ್ನ ಗಮನಿಸಿ. ಯಾಕಂದ್ರೆ ನೀವು ಎಚ್ಚರಿಕೆಯಿಂದ ಗಮನಿಸ್ಬೇಕು. ನಿಮ್ಗೆ ಗೊತ್ತಿಲ್ಲದಿದ್ದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ನೀವೆಲ್ಲರೂ ಎಚ್ಚರಿಕೆಯಿಂದ ಗಮನಿಸಿ ಎಲ್ಲಿ ದುಡ್ಡು ಹಂಚಿಕೆ ಆಗ್ತದೆ ಆ ವಿಷಯನ ಪೊಲೀಸರಿಗೆ ಮಾಹಿತಿ ಕೊಡಿ, ಚುನಾವಣಾ ಆಯೋಗ ಮಾಹಿತಿ ಕೊಡಿ, ನಮ್ಮ ನಾಯಕರು ಹೇಳಿ. ಅವ್ರಿಗೆ ಕೆಲವು ಫೋನ್ ನಂಬರ್ ಕೊಡ್ತಾರೆ, ಆ ಫೋನ್ ನಂಬರ್ ಮಾಡಿ ಬಹಳ ಚುರುಕಾಗಿ ಚುನಾವಣೆ ಎದುರಿಸಬೇಕು. ನಾವು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಕಾಂಗ್ರೆಸ್ ಉರಿಯುವ ಮನೆ, ಆ ಮನೆಯಲ್ಲಿ ನಾವು ಇರಬಾರದು ಅಂತಕ್ಕಂಥ ಒಂದು ಘೋಷಣೆಯಲ್ಲಿ ನಾವು ಚುನಾವಣೆ ಎದುರಿಸೋಣ. ನಮ್ಮ ಚುನಾವಣೆಯ ಗೆಲುವು ನಮ್ಮ ಶೋಷಿತರ ಗೆಲುವು, ಈ ರಾಜ್ಯದ ಗೆಲುವು, ಈ ಕ್ಷೇತ್ರದ ಗೆಲುವು, ರಾಷ್ಟ್ರದ ಗೆಲುವು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ